ಹಾಗೆ ಕೇಳು ಸಿಂಚನ, ಅವಾಗ್ಲಿಂದ ಕೇಳ್ತಾನೆ ಇದ್ದೀವಿ, ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ. ಅತ್ತೆ ಅದರಿಂದ ಎಷ್ಟು ನೊಂದ್ಕೊಂಡಿದ್ದಾರೆ ಗೊತ್ತಾ? ಹೇಳ ಭಾವನಾ, ಯಾಕೆ ಹೀಗೆಲ್ಲ ನಡ್ಕೋತಾ ಇದೆಯಾ? ಸಿಂಚನ, ನಾನು ಏನೇ ಮಾಡಿದ್ರೂ ಅದಕ್ಕೊಂದು ಕಾರಣ ಇರುತ್ತೆ ಅಂತ ನಿನ್ಗೆ ಗೊತ್ತಲ್ವಾ? ಅದಕ್ಕೆ ಅವ್ರು ಹಿಂದೆ ಬೀಳ್ಬೇಕಾ? ಅವ್ರಿಗೆ ನಿಮ್ಮನ್ನು ಕಂಡ್ರೆ ಇಷ್ಟ ಇಲ್ಲ ಅಂತ ಗೊತ್ತಿಲ್ವಾ? ಅದಕ್ಕೆ ನಾನು ಇಷ್ಟೆಲ್ಲ ಮಾಡ್ತಿರೋದು. ನೋಡಿ, ಅತ್ತೆಗೆ ನನ್ನ ಮೇಲೆ ಕೋಪ ಇದೆ ಅಂತ ತೋರಿಸ್ಕೊತಿದ್ದಾರೆ. ಆದರೆ ಒಳಗೊಳಗೆ ಕಿರಿಮಗನ ಹೆಂಡತಿ ಅನ್ನೋ ಪ್ರೀತಿ ಇದೆ. ಆದರೆ ಒಂದು ಸ್ವಲ್ಪ ದಿನ ಅಷ್ಟೇ. ಅತ್ತೆ ನನ್ನನ್ನು ಸೊಸೆ ಅಂತ ಒಪ್ಕೊಂಡೇ ಒಪ್ಕೋತಾರೆ. ಹಾಗೆ ಮಾಡ್ತೀನಿ. ನೀನೇನು ಮಾತಾಡ್ತಿದ್ಯಾ ಅಂತ ಗೊತ್ತಿದ್ಯಾ ನಿನಗೆ? ನೋಡೆ, ನೀನು ಏನೇ ಮಾತಾಡಿದ್ರು ನಾನು ನಿನ್ನನ್ನು ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ. ಮೊದಲು ಈ ಭ್ರಮೆಯಲ್ಲಿರೋದನ್ನ ಬಿಟ್ಟು ವಾಸ್ತವದಲ್ಲಿರೋದನ್ನ ಕಲಿ. ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿದೆ ಅತ್ತೆ? ಇದೇ ಥರ ನನ್ನ ಫ್ರೆಂಡ್ ಮನೆಯಲ್ಲಿ ನಡೀತಂತೆ. ಅತ್ತೆ ಸೊಸೆಗೆ ಆಗಲ್ಲ, ಒಂಥರ ಹಾವು ಮುಂಗ್ಸಿ ಇದ್ದಂಗೆ ಜಗಳ ಆಡ್ತಿದ್ರಂತೆ ತುಂಬ. ಆದರೆ ಒಂದಿನ ಅತ್ತೆಗೆ ಅನ್ನಿಸ್ತು ನನ್ನ ಸೊಸೆ ತುಂಬ ಒಳ್ಳೆಯವಳು ಅಂತ ಅವಳನ್ನ ಒಪ್ಕೊಂಡ್ಬಿಟ್ರಂತೆ. ಆ ಲವ್ ಸ್ಟೋರಿ ಥರನೇ ನಮ್ಮ ಲವ್ ಸ್ಟೋರಿನು. ಏನ್ ಮಾತಾಡ್ತಿದ್ಯಾ ಭಾವನಾ? ಇದನ್ ಯಾರಾದ್ರೂ ಲವ್ ಸ್ಟೋರಿ ಅಂತಾರ? ಯಾಕೆ ಅನ್ನಲ್ಲ ಸಿಂಚನ? ಹುಡುಗ ಹುಡುಗಿ ಮಧ್ಯೆ ಮಾತ್ರ ನಡೆಯೋದ ಲವ್ ಸ್ಟೋರಿ? ಅತ್ತೆ ಸೊಸೆ ಮಧ್ಯೆನೂ ಲವ್ ಸ್ಟೋರಿ ಇರ್ಬೋದಲ್ವಾ? ನೋಡು, ಹುಡುಗನ್ಗೆ ಹುಡುಗಿ ಮೇಲೆ ಲವ್ ಆಗಿದ ತಕ್ಷಣ ಅವಳು ಸುತ್ತಲೇ ಓಡಾಡ್ತಿರ್ತಾನೆ, ತುಂಬ ಪ್ರಯತ್ನ ಪಡ್ತಾನೆ. ಆದರೆ ಹುಡುಗಿಗೆ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ಹುಡುಗ ಸೋತ್ ಬಿಟ್ಬಿಡ್ತಾನೆ. ಆಗ ಹುಡುಗಿಗೆ ಹುಡುಗನ ಮೇಲೆ ಲವ್ ಶುರು ಆಗುತ್ತೆ. ಹಾಗೆ ನಮ್ಮ ಅತ್ತೆ ನನ್ನನ್ನು ಇಷ್ಟಪಟ್ಟು ಒಪ್ಕೋತಾರೆ ಅಂತ ನನಗನ್ಸೋದು. ಇದು ನಮ್ಮ ಅತ್ತೆದು ನಂದು ಲವ್ ಸ್ಟೋರಿ. ಇದು ಯಾವತ್ತಿಗೂ ಸಾಧ್ಯ ಇಲ್ಲ. ನೀನು ಎಷ್ಟೇ ಸರ್ಕಸ್ ಮಾಡಿದ್ರೂ ಇದಕ್ಕೆ ಮಾತ್ರ ನಾನು ಒಪ್ಕೊಳ್ಳೋದೇ ಇಲ್ಲ. ಖಂಡಿತ ಒಪ್ಕೋತೀರಾ ಅತ್ತೆ. ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲದೆ ಇದ್ದಿದ್ರೆ ನಿನ್ನೆ ಅಂಗಡಿನಲ್ಲಿ ತಮಾಷೆ ಮಾಡ್ತಿರುವಾಗ ನೀವ್ಯಾಕೆ ಸುಮ್ಮನೆ ಇದ್ರಿ? ಅಷ್ಟೇ ಅಲ್ಲ, ಆಟೋನಲ್ಲಿ ನನ್ನನ್ನು ಹತ್ತಿಸ್ಕೊಂಡು ಮನೆವರೆಗೂ ಕರ್ಕೊಂಬರ್ತಿದ್ರ ಹೇಳಿ? ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಮನಸ್ಸಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ನನ್ನ ಮೇಲೆ ಪ್ರೀತಿ ಇದೆ ಅಂತ. ಅತ್ತೆ, ನನಗೊಂದು ವಾರ ಟೈಮ್ ಕೊಡಿ ಸಾಕು. ನೀವು ನನ್ನನ್ನು ಸೊಸೆಯಾಗಿ ಒಪ್ಕೊಳ್ಳೋ ಹಾಗೆ ನಾನು ಮಾಡೇ ಮಾಡ್ತೀನಿ. ಓ, ನನಗೆ ಚಾಲೆಂಜ್ ಮಾಡ್ತಿದೀಯಾ? ನೋಡು, ನನಗೆ ಈ ಚಾಲೆಂಜ್ ಗಿಲ್ಲಂಜ್ ಮೇಲೆ ಮನಸ್ಸಿಲ್ಲ. ಯಾಕೆ ಸೋತೋಗ್ಬಿಡ್ತೀರಾ ಅಂತ ಭಯನಾ? ಈ ರೇಣುಕಾ ಸೋಲ್ ಒಪ್ಕೊಳ್ಳೋ ಮಾತೇ ಇಲ್ಲ. ಹಾಗಾದ್ರೆ ಚಾಲೆಂಜ್ ಒಪ್ಕೊಳ್ಳಿ. ಒಂದು ವಾರದಲ್ಲಿ ಸೊಸೆಯಾಗಿ ನನ್ನನ್ನು ಒಪ್ಕೋತೀರಾ? ಓಹೋ, ಇಷ್ಟು ದಿನ ಒಪ್ಕೊಳ್ದೇ ಇರೋಳು ಇನ್ನೊಂದು ವಾರದಲ್ಲಿ ನಾನು ಒಪ್ಕೊಂಡ್ಬಿಡ್ತೀನಾ? ಏಯ್, ನಾನು ನೋಡೇ ಬಿಡ್ತೀನಿ ಅದು ಹೇಗೆ ನೀನು ಗೆಲ್ತೀಯ ಅಂತ.